ಮಹಾಕುಂಭಮೇಳ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೆಯುತ್ತೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಯುಪಿಯಲ್ಲಿ ಇವಾಗ ನಡೆಯುತ್ತಿರೋ ಕುಂಭಮೇಳದಲ್ಲಿ ಸೆಕ್ಟರ್ 19ರಲ್ಲಿ 2ರಿಂದ 3 ಭಾರಿ ಸಿಲಿಂಡರ್ಗಳು ಸ್ಫೋಟವಾಗಿ ದೊಡ್ಡ ಬೆಂಕಿ ಅವಘಡ ನಡೆದ್ರು ಕೂಡ ವಿಷ್ಣುವಿನ ಕೃಪೆ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಒಂದು ಕಿಂಚಿತ್ತು ಯಾರಿಗೂ ಗಾಯವೂ ಕೂಡ ಆಗಲ್ಲ. ಈ ಕುಂಭಮೇಳದಲ್ಲಿ ಎಷ್ಟು ಸತ್ಯಗಳು ಅಡಗಿದವೆ. ಇದು ಪ್ರಪಂಚದ ಅತಿ ದೊಡ್ಡ ವಿಸ್ಮಯಕಾರಿ ಉತ್ಸವ. 40ರಿಂದ 45 ಕೋಟಿಯಷ್ಟು ಜನರು ಭಾರತೀಯರಲ್ಲದೆ ವಿದೇಶಿಗರು ಕೂಡ ಈ ಕುಂಭಮೇಳ ನೋಡಕ್ಕೆ ಬರ್ತಾರೆ. ಕುಂಭಮೇಳದ ಇತಿಹಾಸವೇನು ಹಾಗೂ ಕುಂಭಮೇಳ ಯಾಕೆ ನಡೆಸ್ತಾರೆ ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ಬನ್ನಿ ದೊಡ್ಡ ಮಟ್ಟಕ್ಕೆ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯುಪಿಯ ಪ್ರಯಾಗ್ರಾಜ್ ಅನ್ನೋ ಜಾಗದಲ್ಲಿ 3 ನದಿಗಳ ಸಂಗಮವಾಗುತ್ತೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು. ಈ 3 ನದಿಗಳ ಸಂಗಮದಲ್ಲೇ ಕುಂಭಮೇಳ ನಡೆಯೋದು. ಸರಸ್ವತಿ ನದಿ ಇಲ್ಲೇ ಉಗಮವಾಗುತ್ತೆ ಅಂತ ಕೂಡ ಹೇಳ್ತಾರೆ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಹಾಗೂ 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಇವಾಗ ನಡೆಯುತ್ತಿರುವುದು ಮಹಾಕುಂಭಮೇಳವೇ. ನಿಮ್ಮ ಜೀವನದಲ್ಲಿ ಮೊಟ್ಟ ಮೊದಲ ಹಾಗೂ ಕೊನೆಯ ಮಹಾಕುಂಭಮೇಳ ಇದಾಗಿದೆ. ನೀವು ಹಿಂದುತ್ವವನ್ನ ಪಾಲಿಸುತ್ತೀರಾ ಅಂದ್ರೆ ನಿಮಗೆ ಕುಂಭಮೇಳದ ಬಗ್ಗೆ ಗೊತ್ತಿರಲೇಬೇಕು. ಇದು ಪ್ರಪಂಚದಲ್ಲೇ ತುಂಬಾ ದೊಡ್ಡ ಉತ್ಸವ ಅಂತಾನೆ ಕೂಡ ಕರೆಸಿಕೊಳ್ಳುತ್ತೆ. ಭಾರತದಲ್ಲಿ 7ನೇ ಶತಮಾನದಲ್ಲೂ ಇದೇ ರೀತಿ ಒಂದು ಉತ್ಸವ ನಡೀತಿತ್ತು ಅಂತ ಕೂಡ ಒಂದು ಲೇಖನದಲ್ಲಿ ಉಲ್ಲೇಖವಾಗಿದೆ. ಉತ್ತರ ಪ್ರದೇಶ ದೇವಸ್ಥಾನಗಳಿಗೆ ಹಾಗೂ ಕುಂಭಮೇಳಕ್ಕೆ ಒಂದು ಪ್ರಸಿದ್ಧಿ ಪಡೆದಿದೆ. ಇದು ಬಿಟ್ರೆ ಭಾರತದ 14 ಪ್ರಧಾನಿಗಳಲ್ಲಿ 7 ಪ್ರಧಾನಿಗಳು ಉತ್ತರ ಪ್ರದೇಶದಿಂದನೇ ಆರಿಸಿ ಬಂದಿರೋದು ಹಾಗೂ ಇದು ಒಂದು ರಾಜಕೀಯವಾಗಿ ಕೂಡ ಒಂದು ಶಕ್ತಿಯುತ ಪ್ರದೇಶ ಅಂತ ಕೂಡ ಕರೆಸಿಕೊಳ್ಳುತ್ತೆ. 2017ರಲ್ಲಿ ಯುನೆಸ್ಕೋ ಕುಂಭಮೇಳವನ್ನ ಅಂತಾರಾಷ್ಟ್ರೀಯ ಅಮೂರ್ತ ಸಂಸ್ಕೃತಿ ಪಾರಂಪರೆಗಳ ಪಟ್ಟಿಗಳಲ್ಲಿ ಕೂಡ ಸೇರಿಸಿದೆ. ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕಣ್ಣಿನ ತಪಾಸಣೆ ಆಗುತ್ತಂತೆ ಹಾಗೂ 3 ಲಕ್ಷದಷ್ಟು ಕನ್ನಡಕವನ್ನು ವಿತರಿಸಬೇಕು ಅನ್ನೋ ಒಂದು ಆಶೆಯನ್ನ ಹೊಂದಿದೆ. ನಿಮ್ಗೆ ಗೊತ್ತಿರಲಿ, 3 ಲಕ್ಷಕ್ಕಿಂತ ಹೆಚ್ಚಿನ ಕನ್ನಡಕವನ್ನು ವಿತರಿಸಿದ್ರೆ ಇದು ಒಂದು ಗಿನ್ನಿಸ್ ವರ್ಲ್ಡ್ ದಾಖಲೆ ಕೂಡ ಆಗುತ್ತೆ. 9,000ಕ್ಕಿಂತ ಹೆಚ್ಚಿಗೆ ಖರ್ಚು ಇಲ್ಲಿನ ಸರ್ಕಾರ ಮಾಡ್ತಿದೆ ಹಾಗೂ ನಿಮ್ಗೆ ಗೊತ್ತಿರಲಿ 25ರಿಂದ 30,000 ಕೋಟಿಯಷ್ಟು ಆದಾಯ ಸರ್ಕಾರಕ್ಕೆ ಇದು ತಂದ್ಕೊಡುತ್ತೆ. ಕರ್ನಾಟಕದಲ್ಲಿ ಕೂಡ ಕುಂಭಮೇಳ ನಡೆಯುತ್ತೆ. ಎಲ್ಲಪ್ಪ ಅಂತಂದ್ರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. 1989ರಿಂದ ಇಲ್ಲಿ ಕುಂಭಮೇಳ ನಡೀತಿದೆ. ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ನದಿಗಳ ಸಂಗಮದಲ್ಲಿ ಕುಂಭಮೇಳ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಾ ಬರ್ತಾ ಇದೆ. ಮೈಸೂರು ಬಿಟ್ಟಿ KR ಪೇಟೆ ತಾಲೂಕಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ನಡೆದ್ರೆ ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮೀತೀರ್ಥ ನದಿಗಳ ಸಂಗಮದಲ್ಲಿ ಇಲ್ಲಿ 12 ವರ್ಷಕ್ಕೊಮ್ಮೆ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ. ಯಾವಾಗ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಕುಂಭಮೇಳದಲ್ಲಿ ಸಂಗಮವಾಗುತ್ತೋ ಅಲ್ಲಿ ಗಂಗಾ ನದಿಯ ಶಕ್ತಿ ಅತಿ ಹೆಚ್ಚಾಗುತ್ತೆ. ಗಂಗಾ ನದಿಗೆ ನಿಮ್ಗೆ ಗೊತ್ತಿರಲಿ ಸ್ನಾನ ಮಾಡಿದಾಗ ಎಲ್ಲ ಪಾಪಗಳು ಕಳೆಯುತ್ತೆ ಅನ್ನೋ ಭಾವನೆ ಇದೆ ಹಾಗೂ ಈ ಟೈಮ್ ಅಲ್ಲಿ ಗಂಗಾ ನದಿ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಗಳು ನಾಶವಾಗುತ್ತೆ ಹಾಗೂ ನಿಮ್ಮದಷ್ಟೇ ಅಲ್ಲದೆ ನಿಮ್ಮ ಪೂರ್ವಜರು ಕೂಡ ಶಾಂತಿಯನ್ನು ಹೊಂದ್ತಾರೆ ಅಂತ ಕೂಡ ಒಂದು ಮಾತಿದೆ. ನಾಗ ಸಾಧುಗಳು ಕೂಡ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ನಾಗ ಸಾಧುಗಳು ನಿಮ್ಗೆ ಗೊತ್ತಿರಲಿ ಎಲ್ಲ ಜಗತ್ತಿನ ಆನಂದವನ್ನ, ಸುಖವನ್ನ ತ್ಯಜಿಸಿರ್ತಾರೆ. ಅವರು ಕೂಡ ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಶಾಹಿ ಸ್ನಾನ ಏನು ಇಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಈ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡೋದು ತುಂಬಾ ಅತಿ ಹೆಚ್ಚು ನಂಬಿಕೆ ಇದೆ ಜನರಲ್ಲಿ ಹಾಗೂ 3 ಸಲ ಶಾಹಿ ಸ್ನಾನ ಮಾಡ್ತಾರೆ. 56 ಪೊಲೀಸ್ ಸ್ಟೇಷನ್ಗಳು, 60 ಫೈರ್ ಸ್ಟೇಷನ್ಗಳು, ಯಾವುದೇ ರೀತಿ ಬೆಂಕಿ ಅವಘಡ ನಡಿಬಾರ್ದು. ಇವಾಗ ಒಂದು ಇತ್ತೀಚೆಗೆ ನಡೀತಿರೋ ಬೆಂಕಿ ಅವಘಡ ನಿಮಗೆಲ್ಲ ಗೊತ್ತೇ ಇದೆ, ಆತರ ಒಂದು ನಡಿಬಾರ್ದು ಅಂತ 37,000 ಪೊಲೀಸ್ಗಳ ನಿಯೋಜನೆ, ಅದರಲ್ಲೂ 3,000 ಲೇಡಿ ಪೊಲೀಸ್ಗಳು, 2,700 CCTVಗಳು, ಡ್ರೋನ್ ಕ್ಯಾಮೆರಾಗಳು ಹಾಗೂ ನಮ್ಮ ದೇಶದ ಅತಿ ಬಲಿಷ್ಠ ಕಮಾಂಡೋಗಳಾದ NSG ಕಮಾಂಡೋಗಳು ಕೂಡ ಇಲ್ಲಿ ಇರ್ತಾರೆ. 67,000 ಸ್ಟ್ರೀಟ್ ಲೈಟ್ಗಳು, 30 ಪ್ಯಾಟ್ರೋನ್ ಬ್ರಿಡ್ಜ್ಗಳು ಕಾಲ್ಪನಿಕವಾಗಿ ನಿರ್ಮಿಸಿದ್ದಾರೆ. ಇದು ಒಂದು ಸ್ಟೀಲ್ ಇಂದ ಮಾಡಿರ್ತಾರೆ ಈ ಬ್ರಿಡ್ಜ್ಗಳು. ಯಾವುದೇ ಜನರು ನೀರಲ್ಲಿ ಬೀಳಬಾರ್ದು, ನೀರಲ್ಲಿ ಅವಘಡ ಸಂಭವಿಸಬಾರ್ದು ಅಂತ ಈ ತರ ಮಾಡಿದ್ದಾರೆ. 13,000 ಟ್ರೈನ್ಗಳ ವ್ಯವಸ್ಥೆ ಕೂಡ ಇದೆ ಕುಂಭಮೇಳಕ್ಕೆ ಹೋಗಲು. 45,000ದಿಂದ 50,000 ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತ ಕೂಡ ಆಶಯ ಇದೆ.
ಕುಂಭಮೇಳದಲ್ಲಿ ಆಗೋ ಲಾಭದಿಂದ 10 ಸಲ IPL ಟೂರ್ನಮೆಂಟ್ ನ ಆಯೋಜಿಸಬಹುದು. ಅಷ್ಟು ಮಟ್ಟಕ್ಕೆ ಇಲ್ಲಿ ಸರ್ಕಾರ ಒಂದು ಲಾಭ ಗಳಿಸುತ್ತೆ. 2019ನೇ ಸಾಲಲ್ಲಿ 1.2 ಲಕ್ಷ ಕೋಟಿಯಷ್ಟು ಆದಾಯ ಇಲ್ಲಿ ಆಗಿತ್ತು. ಇದು ಎಲ್ಲ ಕುಂಭಮೇಳದ ಬಗ್ಗೆ ಮಾಹಿತಿ ಆಯ್ತು. ಇದೇ ರೀತಿ ನಿಮ್ಗೆ ಈ ಹೊಸ ಮಾಹಿತಿಗಳು ಬೇಕು, ಅದರಲ್ಲೂ ಟ್ರೆಂಡಿಂಗ್ ಮಾಹಿತಿಗಳು ಬೇಕು ಅಂದ್ರೆ ಸಖತ್ ಸಂತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋನ ಯಾರ್ಯಾರು ಕುಂಭಮೇಳವನ್ನ ಆಸೆ ಪಡ್ತಾರೆ, ಕುಂಭಮೇಳ ಬಗ್ಗೆ ಮಾಹಿತಿ ಇಲ್ವೋ ಅಂತವ್ರಿಗೆ, ಕುಂಭಮೇಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.